ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ರೀಲ್ಸ್ ಮಾಡಲು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಹೌದು, ಇವರಿಬ್ರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದರಿಂದ ಇವರ ವಿರುದ್ಧ ಈಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಈಗ ಇವರ ವಿರುದ್ಧ ದೂರು ದಾಖಲಾಗಿದೆ. ರಜತ್ ಕಿಶನ್ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ರು. ಈ ಮೊದಲು ಕೂಡ ಇವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ರು. ಹಾಗೆ ವಿನಯ್ ಗೌಡ ಅವರು ಕೂಡ ಕಳೆದ ಬಾರಿಯ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ಭಾಗವಹಿಸಿದ್ರು. ಅದಕ್ಕೂ ಮೊದಲು ಅವರು ಕೂಡ ಸಾಕಷ್ಟು ಧಾರಾವಾಹಿಯಲ್ಲಿ ಅಭಿನಯ ಮಾಡಿದ್ರು. ಇನ್ನು ಬಿಗ್ ಬಾಸ್ ಆದ್ಮೇಲೂ ಕೂಡ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಸದ್ಯ ಈಗ ಇವರಿಬ್ರು ಒಟ್ಟಿಗೆ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈಗ ಇವರಿಬ್ರು ಶೂಟಿಂಗ್ ಬಿಡುವಿನ ವೇಳೆ ಲಾಂಗ್ ಹಿಡಿದು ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡಿದ್ರಿಂದ ಆ ವಿಡಿಯೋ ಈಗ ವೈರಲ್ ಆಗಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ದೂರನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬಸವೇಶ್ವರ ಪೊಲೀಸ್ ಠಾಣೆಯ PSI ಭಾನುಪ್ರಕಾಶ್ ಅವರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಈ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಆಗಿದ್ದು ಇದರಿಂದಾಗಿ ಸಾರ್ವಜನಿಕರಿಗೆ ಭಯದ ವಾತಾವರಣ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗೆ ಮೌಖಿಕವಾಗಿ ಇವರಿಗೆ ವಿಚಾರಣೆಗೆ ಕೂಡ ದಾಖಲಾಗುವಂತೆ ತಿಳಿಸಿದ್ದಾರೆ. ಆದ್ರೆ ರಜತ್ ಸದ್ಯಕ್ಕೆ ಶೂಟಿಂಗ್ ನಿಮಿತ್ತ ಔಟ್ ಆಫ್ ಸ್ಟೇಷನ್ ಇರೋ ಕಾರಣಕ್ಕಾಗಿ ಮುಂದಿನ ದಿನದಲ್ಲಿ ವಿಚಾರಣೆಗೆ ಬರುವುದಾಗಿ ತಿಳಿಸಿದ್ದಾರೆ. ಇನ್ನು ವಿನಯ್ ಗೌಡ ಅವರು ಇಂದು ವಿಚಾರಣೆಗೆ ಭಾಗಿಯಾಗುತ್ತೇನೆ ಅಂತ ತಿಳಿಸಿದ್ದಾರೆ. ಇನ್ನು ಯಾಕೆ ಇವರು ಈ ರೀತಿಯ ರೀಲ್ಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇವರು ಭಾಗವಹಿಸಿರುವ ರಿಯಾಲಿಟಿ ಶೋಗಳಲ್ಲಿ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಗ್ರ್ಯಾಂಡ್ ರೌಂಡ್ ಇತ್ತು. ಹಾಗಾಗಿ ಎಲ್ಲರೂ ಕೂಡ ನಟ ನಟಿಯರಂತೆ ಗೆಟಪ್ ಹಾಕ್ಬೇಕಿತ್ತು. ಹಾಗಾಗಿ ರಜತ್ ಅವರು ಕೂಡ ತಮ್ಮ ನೆಚ್ಚಿನ ನಟ ದರ್ಶನ್ ಅವರ ಕರಿಯ ಸಿನಿಮಾದ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ರು. ಅವರು ತೊಟ್ಟ ಉಡುಗೆಯಲ್ಲೂ ಕೂಡ ಅವರ ಶರ್ಟ್ ಮೇಲೆ ಡಿವೋರ್ಸ್ ಅಂತ ಇದ್ದು ಅವರು ಧರಿಸಿದ ಪ್ಯಾಂಟ್ ಅಲ್ಲೂ ಕೂಡ ದರ್ಶನ್ ಅವರ ಅಭಿನಯದ ಎಲ್ಲಾ ಸಿನಿಮಾಗಳ ಹೆಸರು ಕೂಡ ಇತ್ತು. ಈ ಗೆಟಪ್ ನಲ್ಲಿ ಇಬ್ರು ಕೂಡ ಶೂಟಿಂಗ್ ನ ಬಿಡುವಿನ ವೇಳೆಯಲ್ಲಿ ಲಾಂಗ್ ಹಿಡಿದು ಈ ರೀತಿಯ ರೀಲ್ಸ್ ಅನ್ನ ಮಾಡಿ ರಜತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಬುಜ್ಜಿ ಅನ್ನೋ ಖಾತೆಯಲ್ಲಿ ಈ ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ್ರು. ಈ ರೀಲ್ಸ್ ತುಂಬಾನೇ ವೈರಲ್ ಆಗಿದ್ದು ಈಗ ಇದರಿಂದಾಗಿ ಇವರಿಗೆ ಈ ರೀತಿಯ ಸಂಕಷ್ಟ ಎದುರಾಗಿದೆ. ಇನ್ನು ಟ್ರೋಲರ್ಸ್ ಗಳು ಕೂಡ ಈ ರೀತಿಯ ರೀಲ್ಸ್ ಮಾಡಿ ಸುಮ್ಮನೆ ಸಂಕಷ್ಟವನ್ನ ತಂದ್ಕೊಂಡ್ರಿ ಅಂತ ಹೇಳಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಈ ರೀಲ್ಸ್ ಇಂದ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಕೂಡ ಇನ್ನು ಕೂಡ ಅವರ ಅಕೌಂಟ್ ಇಂದ ಈ ರೀಲ್ಸ್ ಡಿಲೀಟ್ ಆಗಿಲ್ಲ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.